ನಾವು ಬಲವಂತವಾಗಿ JMC ಮಾಡ್ತಿರ್ತಕ್ಕಂಥದ್ದಲ್ಲ ಇದು. ಯಾವ ರೈತರು ನಮಗೆ JMC ಮಾಡಿ ನಮಗೆ ಸೂಕ್ತವಾದಂತ ಪರಿಹಾರ ಕೊಡಿ ಅಂತೇಳಿ ಲೆಟರ್ಗಳನ್ನ ಕೊಟ್ಟಿದ್ದಾರೆ, ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾವು JMC ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದು ಪುನಃ ಹಿಂದೆ ಬರ್ತಕ್ಕಂಥದ್ದು ಸಾಧ್ಯತೆ ತುಂಬಾನೇ ಕಡಿಮೆ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅವರು ಬಾಳೆ ಬೆಳೆದವ್ರೆ, ನಾಳೆ ಬಾಳೆ ಇರೋದಿಲ್ಲ, ಒಂದು ಮಳೆ ಇಲ್ಲ, ಇನ್ನೊಂದಿಲ್ಲ, ತೊಂದರೆ ಆಯ್ತು, ಬಾಳೆ ಇರೋದಿಲ್ಲ. JMC ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಬಾಳೆ ಬೆಳೆ ದುಡ್ಡು ಸಿಗಲ್ಲ. ಸಿರಿಕಲ್ಚರ್ ಬೆಳೆದಿದ್ದಾರೆ, ಸಿರಿಕಲ್ಚರ್ ಕೂಡ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ JMC ಇಂದ ದುಡ್ಡು ಸಿಗಲ್ಲ. ಅದರಿಂದ ಅವ್ರು JMC ಮಾಡಿ ಅಂತ ಯಾವ ರೈತರು ನಮ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ JMC ಮಾಡ್ತಿದ್ದೋ. ಆದ್ರೆ ಇಲ್ಲಿ ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಒಂದು ಏನೋ ಅವಾಂತರವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ ಇದು. ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದ್ರೆ ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆನೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪೊಲೀಸ್ನವ್ರಿಗೆ, ನಾನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೇನೆ ಹುಷಾರ್ ಅಂತಾರೆ. ಅಂದ್ರೆ ಅದು ಬಾಲಿಶತನದ ವರ್ತನೆ ಅಲ್ವಾ ಅದು? ನಾಳೆ ನೀವು ಪ್ರಧಾನಮಂತ್ರಿ ಆಗಿ ಕಾನೂನು ಏನ್ ಹೇಳ್ತದೆ, ಕಾನೂನು ಪ್ರಕಾರ ನಾವು ಕೇಳಬೇಕು, ನೀವು ಕೇಳಬೇಕು. ಆದ್ರೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಪೊಲೀಸ್ನವ್ರಿಗೆ, ಬೇರೆಯವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಇವೆಲ್ಲ ಅಂದ್ರೆ ಇದರಿಂದ ಯಾರಿದ್ದಾರೆ ಅಂತೇಳಿ. ಈಗ ನಾವು ನಿಮ್ ಬಲವಂತವಾಗಿ ನಿಮ್ ಭೂಮಿಗೆ ಬಂದ್ರೆ ನೀವು ಗಲಾಟೆ ಮಾಡಿ, ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ ಭೂಮಿಗೆ ಬಂದ್ರೆ ನೀವು ಗಲಾಟೆ ಮಾಡಿ. ಆದ್ರೆ ನೀವು ಯಾರ್ದೋ ಭೂಮಿಗೆ JMC ಮಾಡಿಸ್ಕೊಳಕ್ ಹೋದಾಗ ನೀವು ಗಲಾಟೆ ಮಾಡ್ತೀವಿ ಅಂತಂದ್ರೆ ನೋಡಿ, ಈಗ ನೆನ್ನೆ ಹೊಡೆದವ್ರೆ ನಮ್ಮ ಅಧಿಕಾರಿಗಳಿಗೆ, ಅದು ಬಹಳ ಖಂಡನೀಯ. ಅದು ಹೊಡಿಬಾರ್ದು, ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಿ. ಈಗ ನ್ಯಾಚುರಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಸೋಮೋಟ ಕೇಸ್ಗಳಾಗ್ತವೆ. ಈಗ ಅದನ್ನ ಕೋರ್ಟ್ ಕಲಿತಾರೆ, ಅವರು ವರ್ಷಾನ್ಗಟ್ಲೆ ಕೋರ್ಟ್ ಕಲಿತಾರೆ. ಪಾಪ ಅಮಾಯಕ ಹೆಣ್ಮಕ್ಳು, ಅಮಾಯಕರು, ಗೊತ್ತಿಲ್ದಿರ್ತಕ್ಕಂಥ ರೈತರು ಕೋರ್ಟ್ ಕಲಿತಾರೆ. ಇದು ಕುಮಾರಸ್ವಾಮಿ ಬರ್ತಾರ ಅವಾಗ ಇವ್ರಿಂದ? ನಮ್ಮ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕು ದಯಮಾಡಿ. ಆಮೇಲೆ ಯಾವ ವ್ಯಕ್ತಿ ಇದಕ್ಕೆ ಕಾರಣಕರ್ತ ಅದೇ ವ್ಯಕ್ತಿನೇ ಹೋರಾಟಕ್ಕೆ ಇದು ಮಾಡೋದು, ಬೆಂಬಲ ಕೊಡೋದು, ಇದು ದುರಂತ ಇದು. ಅದರಿಂದ ಇದು ನಾನು ಹೇಳಿದ್ನಲ್ಲ, ಇದು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ. ನೋಡೋಣ, ವಿರೋಧ ಇರೋ ರೈತರು ಸರ್ ಕೆಲವೊಂದಿಷ್ಟು ನಮ್ಗೆ ಹಿಂಬರಹ ಕೊಡಿ, ನಮ್ಮ ಜಮೀನುಗಳ JMC ಮಾಡಿ, ಕಾನೂನಲ್ಲಿ ಅದಕ್ಕೆ ಅವಕಾಶ ಐತೆ ಕೇಳ್ಕೊಂಬನ್ನಿ, ಅವಕಾಶ ಇದ್ರೆ ಕೊಡ್ತೀವಿ. ಎಲ್ಲಾನು ಸುಮ್ಮನೆ ಏನೋ ನಮ್ಮ ಮನಸ್ಸೋ ಇಚ್ಛೆ ಮಾತಾಡೋದ್ರಿಂದ ಅದು ಪ್ರಯೋಜನ ಆಗೋದಿಲ್ಲ. ಕಾನೂನು ಕೂಡ ಇಲ್ಲಿ ಕೆಲಸ ಮಾಡ್ತದಲ್ಲ. ಹೆಚ್ಚಿಗೆ ಇದ್ರೆ ಕೋರ್ಟ್ಗೆ ಹೋಗಿ, ನೀವು ಸ್ಟಾಪ್ ಮಾಡಿ. ನಾವು ಹಿಂಬರ ಕೊಡಲ್ಲ, ನೀವು ಹೋಗಿ ಕೋರ್ಟ್ಗೆ ಹೋಗಿ, ನಮಗೆ ಬೇಡ ಅಂತ ಸ್ಟಾಪ್ ಮಾಡಿ. ನೀವು ಹಿಂದೆ ಈ ವಿಚಾರವಾಗಿ ಕೋರ್ಟ್ಗೆ ಹೋಗಿದ್ರು, ಕುಮಾರಸ್ವಾಮಿ ಅವ್ರು ಮಾಡಿದಾಗ ನಮ್ಮ ನಾಯಕರುಗಳೇ ಕೋರ್ಟ್ಗೆ ಹೋಗಿದ್ರು ಇದು ವಿಚಾರವಾಗಿ. ಕೋರ್ಟ್ ರಿಜೆಕ್ಟ್ ಮಾಡ್ತು, ಇಲ್ಲ ಅಲ್ಲಿ ಟೌನ್ಶಿಪ್ ಆಗ್ಬೇಕು ಮಾಡಿ ಅಂತ ಹೇಳಿ ಕೋರ್ಟ್ ಇಂದ ರಿಜೆಕ್ಟ್ ಮಾಡಿದೆ. ಅದನ್ನ ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಈಗೆಲ್ಲ ಕೊಡ್ತೀವಿ ನಿಮಗೆ. ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಹೇಳಿ ಅವ್ರು ಮುಖ್ಯಮಂತ್ರಿಯಾಗಿ ಮಾತಾಡಿರ್ತಕ್ಕಂಥದ್ದು ಕೂಡ ನಿಮ್ ಕೈ ಕೊಡ್ತೀವಿ. ಈಗ ಈ ರೀತಿ ಇರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅವ್ರ ಹೆಸರಿಗೆ ಕಳಂಕ ತರಬೇಕು ಅಂತ ಹೇಳಿ ಹಿಂದೆ ಕೂತ್ಕೊಂಡು ಈ ತರ ಪಿತೂರಿ ಮಾಡಿ ಇದೊಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕಾನೂನು ರೀತಿ ಕ್ರಮ ಆಗ್ತದೆ. ಮುಂದೆ ಏನಾಗ್ತದೆ ನೋಡೋಣ. ಸ್ಟಾಪ್ ಆಗಿದೆ ಸರ್, ಇವತ್ತು ಸರ್ಕಾರ ಸ್ಟಾಪ್ ಆಗಿದೆ. ಯಾವಾಗ ಮತ್ತೆ ಮಾಡ್ತೀವಿ ಅಂದ್ರೆ ನೀವು ಇನ್ನೊಂದ್ಸರಿ ಗಲಾಟೆ ಆಗ್ಲಿ ಅಂತ ನೀವು ಗಲಾಟೆ ಆಗೋದನ್ನ ಸ್ಟಾಪ್ ಮಾಡಿ ಬೇಕು ಅಂತ ಸದ್ಯಕ್ಕೆ ನೆನ್ನೆ ಅವಘಡ ಆಗಿದೆಯಲ್ಲ, ಅದಕ್ಕೆ ನಾವು ರೆಡಿ ಆಗ್ಬೇಕಲ್ಲ, ನಮಗ್ ಗೊತ್ತಿಲ್ಲ. ಈಗ ಅವ್ರು ಯಾರಾದ್ರೂ ನಮ್ಗೆ ಗಲಾಟೆ ಮಾಡ್ತಾವ್ರ, ಅವ್ರು ನಾವು ಕೋರ್ಟ್ಗೆ ಹೋಗ್ತೀವಿ, ನಮ್ JMC ಮಾಡಿ ಅಂತ ಅವ್ರು ಕೇಳ್ತಾವ್ರೆ. ನಾವು ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಿಂದ ಡೈರೆಕ್ಷನ್ ತರ್ತೀವಿ ಅಂತ. ಅದಕ್ಕೆ ನೋಡೋಣ, ಇದ್ರ ಬಗ್ಗೆ ಸಾಧಕ ಬಾಧಕ ಎಲ್ಲ ನೋಡ್ಕೊಂಡು ಮಾಡ್ತೀವಿ, JMC ಮಾಡ್ತೀವಿ. ಈಗ ಕೆಲವೊಂದಿಷ್ಟು ರೈತರ ಮೇಲೆ FIR ಆಗಿದೆ ಸರ್. ಆಗ್ತದೆ, ನ್ಯಾಚುರಲ್ ಅದು. ಪೊಲೀಸ್ ಇದು ಏನೋ ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಕೈ ಮಾಡಿದ್ರು ಆಯ್ತದೆ, ನಾನ್ ಕೈ ಮಾಡಿದ್ರು ಆಯ್ತದೆ. ನಾನೊಬ್ಬ MLA ಆಗಿ ಸರ್ಕಾರಿ ಅಧಿಕಾರಿಗೆ ಬೈದಿದ್ದಕ್ಕೆ ನನ್ನ ಮೇಲೆ FIR ಮಾಡಿದ್ರು. MLA ಆಗಿ ನಾನು ಯಾರೋ ಒಬ್ಬ ಕಾರ್ಯಕರ್ತರಿಗೆ ನೋವಾಗೈತೆ ಅಂತ ಹೋಗಿ ಕೇಳಲ್ಲಿ ಗಲಾಟೆ ಮಾಡಿದ್ಗೆ ನನ್ನ ಮೇಲೆ FIR ಆಗಿ ನಾನು 8 ವರ್ಷ ತಿರುಗಿದ್ದೀನಿ ಕೋರ್ಟ್ಗೆ. ಅಲ್ಲಿ ಕ್ಷಮಾಪಣೆ ಕೇಳಿ, ಇಲ್ಲ ಇನ್ ಮುಂದೆ ನಾವು ಅಧಿಕಾರಿಗಳ ಮೇಲೆ ಹಿಂಗ್ ಮಾಡಲ್ಲ ಅಂತ ಕೋರ್ಟ್ ಮುಂದೆ ಕ್ಷಮಾಪಣೆ ಕೇಳಿ ಮಾಡಿದೀನಿ. ನಮ್ಮ ಮೇಲೆ ಗಲಾಟೆ ಆದ್ರೆ ಒಂಥರ, ಅಧಿಕಾರಿಗಳ ಮೇಲೆ ಅಲ್ಲಿ ಬಂದಿರತಕ್ಕಂತ ಸರ್ಕಾರಿ ಅಧಿಕಾರಿಗಳ ಮೇಲೆ ಗಲಾಟೆ ಆದ್ರೆ ನ್ಯಾಚುರಲಿ ಅದು ಸೋಮೋಟ FIR ಆಗ್ತದೆ ಸರ್. ಮುಂದೆ ಕಾದ್ ನೋಡ್ತಾ ಇರಿ ಯಾವ ತರ ತಗೊಂಡ್ ಹೋಯ್ತಿವಿ ಅಂತ ನೋಡಿ. ನಿಮ್ ಜಾಗಕ್ಕೆ ಬಂದಾಗ ಅದು ವಿಷದ ಬಾಟ್ಲಿ ಇಟ್ಕೊಂಡ್ ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷದ ಬಾಟ್ಲಿ ಇಟ್ಕೊಂಡ್ ಕೂತ್ಕೋತೀರಾ? ನಿಮ್ ಜಾಗಕ್ಕೆ ಬಂದಾಗ ನೀವು ವಿಷದ ಬಾಟ್ಲಿ ಇಟ್ಕೊತೀರಾ, ನೀವ್ ಏನ್ ಮಾಡ್ತೀರಾ ಮಾಡಿ. ಯಾರ್ದೋ ಬೇರೆಯವ್ರ ಜಾಗಕ್ಕೆ ಹೋದಾಗ ನೀವು ವಿಷದ ಬಾಟ್ಲಿ ಇಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ನಿಮ್ ಜಾಗಕ್ಕೆ ಬರ್ತೀವಿ ಅಲ್ವಾ, ಅವಾಗ ವಿಷದ ಬಾಟ್ಲಿ ಇಟ್ಕೊಂಡು ಬಂದು ನಮ್ಮ ಮೇಡಮ್ ಮೇಲೆ ಮಾಡಿ ಅಂತ ಹೇಳಿ. ಯಾರ ಪಾಪ ಅಮಾಯಕರು ನಮಗೆ ಮಾಡ್ಕೊಡಿ, ನಮ್ಗೆ ಸಾಕಾಗಿದೆ ಇದರಿಂದ ಅಂತ ಹೇಳಿ ಬಂದವ್ರ ಮೇಲೆ ಅವ್ರ ಜಾಗಕ್ಕೆ ಹೋಗ್ಬೇಕಾದ್ರೆ ನೀವು ವಿಷದ ಬಾಟ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಹಂಗಾರೆ ಎಲ್ಲೂ ಮಾಡ್ಲೇಬಾರ್ದಂತನಾ? ಈಗ ಸರ್ ತಾವು ಹೇಳ್ದಂಗೆ ಸರ್ ಹಿಂಬರ ಕೊಡೋದಕ್ಕೆ ಬರೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಿದ್ರಿ. ಕೆಲವೊಂದಿಷ್ಟು ರೈತರು ಒಪ್ತಾ ಇಲ್ಲ, ಮತ್ತೆ ಅದನ್ನ ಹೇಗೆ ಮಾಡ್ತೀರಿ? ನೋಡೋಣ ಅದನ್ನೆಲ್ಲ ಮುಂದೆ. ಈಗ ಮೊದಲು ಯಾರು ಅಭಿಪ್ರಾಯ ಕೊಟ್ಟಿದ್ದಾರೆ ನಮಗೆ ಬೇಕು ಅಂತ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಆಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಅದಕ್ಕೆ ಸರ್ವೇಗೂ ಬಿಡ್ತಾ ಇಲ್ಲ ಸರ್, ಈ ತರ ಅಡ್ಡ ಆಗ್ತಿದ್ದಾರೆ, ಮುಂದೆ ನೋಡೋಣ ಅದಕ್ಕೆ ಅದು ಯಾವ ರೀತಿ ಎದುರಿಸ್ಬೇಕಂತ ಮಾಡ್ತೀವಿ. ಏನಾರ ಸರ್ಕಾರ ಸೂಕ್ಷ್ಮ ಹೆಜ್ಜೆ ಇಡ್ತಾ ಇದೆ ಸರ್?
ಖಂಡಿತ ಅಲ್ವಾ, ಮಾಡ್ಬೇಕಲ್ವಾ ಇದನ್ನ, ಮಾಡ್ತೀವಿ. ಯಾಕಂದ್ರೆ ಮಧ್ಯರಾತ್ರಿಯಲ್ಲಿ ಸ್ಟಾಪ್ ಆಗಿದೆ. ಏನು ಅಂದ್ರೆ ಮಧ್ಯರಾತ್ರಿ ಇವತ್ತು ಮಾಡ್ಬೇಕು ಅನ್ನೋಂಥದ್ದನ್ನ ಮಧ್ಯರಾತ್ರಿ ಬೇಡ. ಇಲ್ಲ ಇವತ್ತು ಮಾಡ್ಬೇಕು ಅಂತ ಯಾರು ಏನು ಹೇಳಿರ್ಲಿಲ್ಲ. ನಿನ್ನೆ ಗಲಾಟೆ ಆದ್ಮೇಲೆ ಇವೆಲ್ಲ ಸಾಧಕ ಬಾಧಕ ಚರ್ಚೆ ಮಾಡ್ಬೇಕಲ್ಲ, ಯಾರ್ಯಾರು ಇದರಿಂದ ಇದಾರೆ, ಯಾರ್ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ, ಯಾರು ಇದಕ್ಕೆ ತಡೆ ಒಡ್ಡಿರೋರು ಯಾರು, ಇವೆಲ್ಲನೂ ಸಾಧಕ ಬಾಧಕ ಚರ್ಚೆ ಮಾಡಿ ಆಮೇಲೆ ನಾವು ತೀರ್ಮಾನ ತಗೋ. ನಾವೇನು ತರಾತುರಿಲೇ ಇಲ್ಲ, ಮಾಡ್ಬಿಡ್ಬೇಕು ನಾವು ಈಗ ನಾಳೆ ಮುಗಿಸ್ಬಿಡ್ಬೇಕು ಅನ್ನೋ ತರಾತುರಿಲಿಲ್ಲ, ಹಂತವಾಗಿ ಮಾಡ್ತೀವಿ. ಸಿಎಂ ಗಮನಕ್ಕೆ ತಂದಿದ್ದೀರಾ ಸರ್ ಇಲ್ಲ ಇನ್ಸಿಡೆಂಟ್? ಏನ್ರಿ ಇಂಥ ದೊಡ್ಡ ಇಶ್ಯೂ ಸಿಎಂ ಗಮನಕ್ಕೆ ನಾನ್ ತರೋದಲ್ಲ, ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಅವರೇ ತರ್ತಾರೆ. ಸರ್, ಈಗ ವಿರೋಧ ಇರ್ತಕ್ಕಂಥ ರೈತರುಗಳನ್ನ ಸಿಎಂ ನ ಭೇಟಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಈ ನಡುವೆ ಇದೊಂದು ಆಗಿರ್ತಕ್ಕಂಥ ಹೌದಲ್ವಾ, ನಾನು ಕೆಲವು ರೈತರನ್ನ ಕರೆದು ಕೇಳಿದೆ, ನೋಡಿ ಬಿಡ್ತಕ್ಕಂತ ಪರಿಸ್ಥಿತಿ ಇಲ್ಲ, ಈಗ ಮಾಡ್ತೀವಿ. ನಿಮ್ಗೆ ಬೇರೆ ಬೇರೆ ವಿಚಾರಗಳನ್ನ ನೀವು ಚರ್ಚೆ ಮಾಡೋದಕ್ಕೆ ರೆಡಿ ಇದ್ರೆ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಪರಿಹಾರದಲ್ಲಿ ಕಡಿಮೆ ಇರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಇವ್ರಿಗೆ ಏನಾರು ಅನಾನುಕೂಲ ಆಗಿದೆ ಅದನ್ನ ಸರಿಪಡಿಸಿ ಅಂತಕ್ಕಂಥದ್ದು, ಈ ವಿಚಾರ ಚರ್ಚೆ ಮಾಡೋದಾದ್ರೆ ಸಿಎಂ ಭೇಟಿ ಮಾಡಿಸ್ತೀನಿ ಅಂದೆ. ಈಗ ನಾನು ಸಿಎಂ ಹತ್ರ ಕರ್ಕೊಂಡೋದ್ರೆ ಇನ್ನೊಂದು ನಾಟಕ ಆಯ್ತದದು. ಇವ್ರು ಬರ್ತಾರೆ, ಅಲ್ಲಿ ಕೂಗಾಡ್ತಾರೆ, ಮೀಡಿಯಾ ಮುಂದೆ ಎಲ್ಲ ಕೂಗಾಡಿ, ಇಲ್ಲ ನಾವು ಒಪ್ಪಲ್ಲ, ನಾವು ಕೊಡಲ್ಲ ಅಂತ ಹೋಯ್ತಾರೆ, ಅವಾಗ ಇನ್ನೊಂದು ನಾಟಕ ಆಯ್ತದೆ. ಅವರು ರೈತರೆಲ್ಲ ಒಪ್ಕೊಂಡು ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದ್ರೆ ನಾಳೆ ಇನ್ನೊಂದು 24 ಗಂಟೆ ಒಳಗಡೆ ನಾನು ಸಿಎಂ ನ ಭೇಟಿ ಮಾಡಿಸ್ತೀನಿ. ಅವ್ರು ಪರಿಹಾರಕ್ಕೆ ಒಪ್ಪಲ್ಲ ಅನ್ನೋದು ನಮ್ಗೆ ಬೇಡ ಅಂತಿರಲ್ಲ, ಅವಾಗ ಅದು ಕಾನೂನು ರೀತಿ ಕ್ರಮ ಆಗ್ತದಲ್ವಾ, ಅವಾಗ ಏನ್ ಮಾಡಕ್ಕಾಗ್ತದೆ? ಕೆಲವೊಂದಿಷ್ಟು ರೈತರಿಗೆ ಅಂದ್ರೆ ಪರ ಇರುವಂತ ರೈತರು ನಮ್ಗೆ ಬೇಕೇ ಬೇಕು ಅಂತಾರೆ. ಹೌದು, ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಇವಾಗ ನಾವು. ಅವರು ಕೇಳ್ತಾವ್ರೆ, ಮುಂದೆ ಇದೆಲ್ಲ ಯಾವ ರೀತಿ ತಿರುಗುತ್ತ ನೋಡೋಣ. ರೈತರು ಪರ ಇರೋ ರೈತರು ಹೋಯ್ತಾರೆ ಅಲ್ಲಿ, ಅವಾಗ ಅವ್ರವ್ರಿಗೆ ಏನೋ ಹೆಚ್ಚು ಕಡಿಮೆ ಆದಾಗ ಯಾರು ಈ ಹಿಂದೆ ಕೃಪಾ ಪೋಷಿತ ನಾಟಕ ಅವ್ರ ಜವಾಬ್ದಾರಿ ಆಯ್ತಾರೆ ಅದಕ್ಕೆ. ಅಲ್ಲಿಯವರು ನಿನ್ನೆ ಇನ್ಸಿಡೆಂಟ್ಗೆ ಸರ್ಕಾರವೇ ನೇರವಣೆ ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಇದಕ್ಕೆ ನೇರವಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದ್ ಕಡೆಯಿಂದನೂ 2 ಬಸ್ ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಒಂದೊಂದ್ ತಾಲೂಕಿಂದ 2 ಬಸ್ ಇಲ್ಲಿ ಬರ್ಬೇಕು, ಹಸಿರು ಶಾಲೆ ಹಾಕೊಂಡು ರೈತರ ಪರ ಅಂತ ಮಾಡ್ಬೇಕು. ಯಾವ ಪುಣ್ಯಾತ್ಮ ಇದನ್ನ ಮಾಡ್ಬೇಕು ಅಂತ ಹೊರಟ್ರಲ್ಲ, ಆ ಪುಣ್ಯಾತ್ಮನೇ ಇಂತ ನಿಲ್ವು ಅಂದ್ರೆ ಕುಮಾರಸ್ವಾಮಿಗೆ ನನಗೆ ಗೊತ್ತಿದ್ದಂಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರು ಏನು ಕೆಲಸ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ ಇವ್ರಿಗೆ. ಅದೇನೋ ಬೃಹತ್ ಕೈಗಾರಿಕಾ ಮಂತ್ರಿ ಅವ್ರೇನ ಅಲ್ಲಿ ಕೆಲಸ ಕೈಗಾರಿಕೆನಲ್ಲಿ ಮಾಡೋದ್ ಬಿಟ್ಬಿಟ್ಟು ಆಮೇಲೆ ಬೇಜಾನ್ ಸಮಸ್ಯೆಗಳು ಕರ್ನಾಟಕದ ಇದನ್ನ ಬಗೆಹರಿಸೋದ್ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಕೂತ್ಕೊಂಡು ಬಿಡದಿನಲ್ಲಿ ಈ ರೈತರನ್ನೆಲ್ಲ ಎತ್ಕಟ್ಕೊಂಡು ಜನ ತೀರ್ಮಾನ ಮಾಡ್ತಾರೆ. ಬಿಡಿ ನೋಡೋಣ. ಅವರೇ ಮಾಡಿದ್ದು ಅಂತ ತಾವ್ ಹೇಳ್ತೀರಿ ಸರ್, ಇಷ್ಟು ಪ್ರತಿಷ್ಠೆ ಕುಮಾರಸ್ವಾಮಿ ಯಾಕೆ ತಗೊಂತೀರಿ ಸರ್? ಅದನ್ನ ನೀವು ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು. ಈಗ ಯಾರು ಸೋಷಿಯಲ್ ಮೀಡಿಯಾಗೆ ಬಂದವರು 1 ಅವರ್ ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ, ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ ಅಂದ್ರೆ ಎಚ್ಚರಿಕೆ ಕೊಡ್ತಾರೆ, ನಾನಿದ್ದೇನೆ, ನೀವು ಪೊಲೀಸ್ನವ್ರೆ ಹುಷಾರ್, ನಾನೇ ಮುಂದಿನ ಮುಖ್ಯಮಂತ್ರಿ ಹುಷಾರ್ ಅಂತಾರೆ. ಪಾಪ ಅವ್ರು ಏನ್ ಎಲ್ಲ ಬಿಜೆಪಿ ಅವ್ರು ಏನಾಗವ್ರೋ ಗೊತ್ತಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಅವರೆಲ್ಲ ಮುಗ್ದೋಗವ್ರಪ್ಪ, ನೀನೇ ಹೋಗುವಂತ ಏನೋ ಕಾಲ್ಗಿಲ್ ತೊಳೆದಿ ಕೈ ಇದನ್ನ ಕಟ್ಬಿಡ್ತಾರೇನೋ, ಅವ್ರನ್ನ ಗೊತ್ತಿಲ್ಲ ನಮ್ಗೆ. ನೋಡೋಣ, ಎದುರಿಸೋಣ, ಅದನ್ನ ಎದುರಿಸ್ತೀವಿ ನಾವು. ಎಲ್ಲದಕ್ಕೂ ರೆಡಿ ಇದೀವಿ. ಯೋಜನೆ ಆಗೇ ಆಗುತ್ತೆ ಸರ್, ಹಾಗೆ ತೀರ್ತದೆ, ಆಗ್ಲೇಬೇಕು. ಕುಮಾರಸ್ವಾಮಿ ಕನಸಿನ ಯೋಜನೆ ನಾವು ಅನುಷ್ಠಾನ ಮಾಡ್ತಾ ಇದ್ವಿ ಅಷ್ಟೇ. ಅವ್ರ ಕನಸಿನ ಯೋಜನೆಗೆ ಮತ್ತೆ ಅವ್ರು ಬೇಡ ಅಂತಾರಲ್ಲ. ಈಗ ರಾಜಕೀಯವಾಗಿ ಬೇಡ ಅಂದ್ರೆ ಒಂದು ಹಂತ ತಲುಪಿದೆ, ಒಂದು ಹಂತ ಮುಗ್ದೋಗಿದೆ. ಈಗ ರಾಜಕೀಯವಾಗಿ ಬೇಡ ಅಂದ್ರೆ ಈಗ ಫಸ್ಟ್ ನೋಟಿಫಿಕೇಶನ್ ಆಯ್ತಲ್ಲ, ಪ್ರಿಲಿಮಿನರಿ ನೋಟಿಫಿಕೇಶನ್, ಆವಾಗಲೇ ಬೀದಿಗೆ ಬಂದಿದ್ರೆ ಕುಮಾರಣ್ಣ ಅವರು, ನಮ್ಮ ಬಾಸು, ಹಳೆ ಬಾಸು, ನಾವು ಪರವಾಗಿಲ್ಲ ಕಣ, ನಿಜವಾದ ರೈತರ ಪರ ಅಂತ. DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಇವ್ರು ತಡ್ಕೊಳಕ್ ಆಯ್ತಾ ಇಲ್ಲ, ಮನೇಲಿ ಕೂತ್ಕೊಳಕ್ ಆಯ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಮನಿ ಕೊಂಡ್ರೆ ಎಚ್ಚರಿಕೆ ಆಗ್ಬಿಡ್ತದಂತೆ, ಎದ್ದು ಕೂತ್ಕೊಂಡ್ಬಿಡ್ತಾರೆ, ಬೆಚ್ಚ ಬಿದ್ಬಿಟ್ಟವ್ರೆ DK ಶಿವಕುಮಾರ್ ಆದ್ಮೇಲೆ. ಪಾಪ ಇದಕ್ಕೆ ಯಾರು ಔಷಧಿ ಕೊಡ್ತಾರೆ? ಬೇರೆ ಕಾಯಿಲೆಗೆ ಔಷಧಿ ಕೊಡ್ಬೋದು, ಈ ಹೊಟ್ಟೆ ಕಿಚ್ಚು ಕಾಯಿಲೆಗೆ ಯಾರು ಔಷಧಿ ಕೊಡಕ್ಕಾಗಲ್ಲ. ಸರ್ಕಾರಕ್ಕೆ ಇದು ಡ್ಯಾಮೇಜ್ ಅನ್ಸಲ್ಲ ಇಲ್ಲಿ ಆಗ್ತದೆ. ಸಾಧಕ ಬಾಧಕ ನೋಡಿ, ಸಾರ್ವಜನಿಕವಾಗಿ ಕೆಲವು ಚರ್ಚೆನೂ ಮಾಡ್ತಾವ್ರೆ. ಇದ್ ಬೇಕಾಗಿತ್ತ ಕುಮಾರಸ್ವಾಮಿಗೆ? ಏನೋ ಒಂದು ಯೋಜನೆ ಆಗ್ತಾ ಇದೆ ಅಂತ, ಯೋಜನೆ ಪರವಾಗೂ ಇದ್ದಾರೆ, ವಿರೋಧವಾಗೂ ಇದ್ದಾರೆ. ಸರ್ಕಾರಕ್ಕೆ ಇದರಿಂದ ಏನು ಡ್ಯಾಮೇಜು ಮುಜುಗರ ಆಗುವಂತ ವಿಚಾರ ಅಷ್ಟು ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಂದು ಪ್ರಶ್ನೆ ಬರ್ತಿರುವಂತದ್ದು ಸರ್, ಎಷ್ಟು ಜನ ರೈತರು ಪರವಾಗಿದ್ದಾರೆ, ವಿರೋಧವಾಗಿದ್ದಾರೆ ಅಂತ ಒಂದು ಲಿಸ್ಟ್ ಬಿಡುಗಡೆ ಮಾಡ್ಬಿಡಿ GBD ಸರ್ಕಾರದಿಂದ ಅಂತ ಕೇಳ್ತಾ ಇದ್ದಾರೆ. ಬಿಡುಗಡೆ ಮಾಡಿದೀವಿ ಸರ್ ಆಗ್ಲೇ. ಈಗ ನಾವು ಹೋಯ್ತೀವಲ್ಲ ಸರ್ವೆ ಮಾಡ್ಲಿಕ್ಕೆ, ಆ ರೈತ ವಿರೋಧ ಮಾಡ್ತಾ ಇದ್ದಾನ ಅಂತ ನೀವೇ ಮೀಡಿಯಾದವ್ರು ಮಾಡಿ. ಈಗ ಅವ್ರನ್ನೇ ಮೀಡಿಯಾದವ್ರನ್ನ ನಾವು ಒಪ್ಪಿಗೆ ಇಲ್ಲ ಅನ್ನೋರ್ನ ಮೀಡಿಯಾದಲ್ಲಿ ಮಾಡಿಸ್ರಿ. ಈಗ ಯಾವ್ದು ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದೀವಲ್ಲ, ಅವ್ರು ಒಪ್ಪಿಗೆ ಇಲ್ಲ ಅನ್ನೋರು ಬರ್ದ್ ಕೊಡ್ಲಿ ನಮ್ಗೆ. ಮೆಜಾರಿಟಿ ಒಪ್ಕೊಂಡಿರೋದಕ್ಕೆ ಇವರು ಕಡಿಮೆ ಇರೋರು ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಕೆಂಪೈನ್ ಪಾಳ್ಯ ಅಲ್ವಾ, ಸಂಪೂರ್ಣವಾಗಿ ಮುಗ್ದೇ ಹೋಯ್ತಲ್ಲಿ. JMC ಒಡೆಯರಹಳ್ಳಿ ಮುಗೀತು, ಕೆಂಪೈನ್ ಪಾಳ್ಯ ಮುಗೀತು, ಇಲ್ಲೇ ತರಲೆ ಆಯ್ತಾ ಇರೋದು. ಅಲ್ಲೂ ತರಲೆ ಮಾಡ್ಬೇಕಾಯ್ತಲ್ಲ ರೈತರು, ವಿರೋಧ ಇದ್ದಿದ್ರೆ. ಈ ಫಸ್ಟ್ ಫೈನಲ್ ನೋಟಿಫಿಕೇಶನ್ ಆಗಿದೆ ಸರ್, ಉಳಿದಂತದಕ್ಕೆ ಯಾವಾಗ ಸರ್? ಕಾದ್ ನೋಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.